ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಅಬ್ಬಬ್ಬಾ, ಒಂದ ಸಲ ಹಿಂಗ ಜೋರಾಗಿ ಮಳಿ ಬಂದು ಹೋದಂಗಾಯ್ತು ನೋಡ್ರಿ ರಾಜ್ಯದಾಗ. ಆದ್ರೂ ನನಗೆ ಇನ್ನೂ ಒಂದು ಚಿಂತಿ ಯೋಚನೆ ಅಂತ ತಿಳ್ಕೊರಿ. ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಸಿಎಂ ಕುರ್ಚಿ ಗದ್ಲನ ಹಿಂಗ ನಿಂದಿಸಬಹುದು ಅಂತ ಈಗ ಗೊತ್ತಾಗಿದೆ ನೋಡ್ರಪ್ಪ ನನಗ. ಯಾವ್ದೊಂದು ಗಾದೆ ಮಾತೈತಲ್ಲೇನ್ರಿ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳಿ. ಈಗ ಹೊಸ ಗಾದೆ ಮಾಡ್ಬೇಕು, ಸಿಎಂ ಡಿಸಿಎಂ ಜಗಳ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವ ತನಕ ಅಂತ ಹೇಳಿ. ಕರೆಕ್ಟ್ ಅದಿಲ್ ಹೇಳ್ರಿ? ಸದ್ಯಕ್ಕ ನಿನ್ನೆಯಿಂದ ಕುರ್ಚಿ ಗದ್ಲ ಅಂತೂ ತಣ್ಣಗಾಗ್ಯದ, ಥಂಡ ಹೊಡ್ತದ ಬೆಂಗಳೂರು ವಾತಾವರಣ ಇದ್ದಂಗ. ಹಂಗಂತ ಹೇಳಿ ಇಲ್ಲಿಗೆ ಎಲ್ಲಾ ಮುಗೀತು ಅಂತ ತಿಳ್ಕೊಂಡ್ರ ತಪ್ಪಾಗ್ತದ ನೋಡ್ರಿ. ಮಳೆ ನಿಂತದ್ರಿ, ಮಾಡ ಹಂಗೆ ಅದ. ಯಾವಾಗ ಬೇಕಾದ್ರೂ ಪ್ರವಾಹನೇ ತರಿಸುವಂತ ಮಳಿ ಸುರಿಸ್ಬಿಡ್ಬಹುದು. ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈ ವಯಸ್ಸಿನಾಗ ಅಂತಾಪರಿ ಕುರ್ಚಿ ಆಸೆ ಆಗ್ಬಹುದು ಬಿಡ್ರಿ, ಆಗ್ಬಹುದು. ಮೋಸ್ಟ್ಲಿ ನಿದ್ಯಾಗೂ ಅವರು ನನ್ ಕುರ್ಚಿಯಲ್ಲಿ ಅಂತ ಕನ್ವರ್ಸ್ಲಿಕ್ಕತ್ತಾರೋ ಏನೋ, ಯಾರಿಗ್ ಗೊತ್ತು. ಅಲ್ಲ, ಅದೇನೋ ಆಂಬ್ಯುಲೆನ್ಸ್ ಚಾಲನೆಯ ಕಾರ್ಯಕ್ರಮ ಅಂತ ಡಿಸಿಎಂ ಸಿಎಂ ಇಬ್ರು ಹೋಗಿದ್ರು. ಪಾಪ ಡಿ.ಕೆ. ಶಿವಕುಮಾರ್ ಅವರು ಬೈ ಮಿಸ್ ಆಗಿ ಸಿಎಂ ಕುರ್ಚಿ ಮೇಲೆ ಕುಂತ್ಕೋತಾರ, ಅಂದ್ರೆ ಸ್ಟೇಜ್ ಮೇಲಿಂದ. ಅಷ್ಟಕ್ಕ ಸಿಎಂ ಸಿದ್ದರಾಮಯ್ಯನವರು ಬಂದ್ ಕುರ್ಚಿಯಿಂದ ಎಬ್ಬಿಸ್ಬಿಡುದ. ಪಾಪ ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಮನ್ಸಿಗೆ ಹತ್ತಿರಬಾರ್ದು ಹೇಳ್ರಿ ನೀವ. ಇದು ಈಗಿಂದ ಹಳಿದ ನನಗ್ ಗೊತ್ತಿಲ್ರಪ್ಪ. ಒಟ್ನ್ಯಾಗ ಒಂದು ಸುದ್ದಿ ಅಂತೂ ಓಡಾಡ್ಲಿಕ್ಕತ್ತದ. ಈ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರ ಅಯ್ಯೋ ಅಂತ ಅನಿಸ್ತದ ನೋಡ್ರಿ. ಬಿಡ್ರಿ, ಇಂಥ ನಾಯಕನಿದ್ದ ಮ್ಯಾಲ ಇದೆಲ್ಲ ಆಗುದೇರಿಯಪ್ಪ. ಇನ್ನೇನ್ ಬೇರೆ ಆಗ್ಲಿಕ್ಕೆ ಸಾಧ್ಯ ಅದ ಹೇಳ್ರಿ? ಅದೇನೋ ಒಂದು ಸುದ್ದಿ ನೋಡುದಿನ್ರಪ್ಪ. ರಾಹುಲ್ ಗಾಂಧಿ ಬಿಹಾರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮತ್ತ ಚುನಾವಣಾ ಉಸ್ತುವಾರಿಗಳ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿರ್ತಾರಂತ. ಮೀಟಿಂಗ್ನ್ಯಾಗ 6 ಮಂದಿ ಬಿಹಾರದ ಶಾಸಕರು ಬಂದು ಕುಂದಿರ್ತಾರಂತ. ನಮ್ಮ ರಾಹುಲ್ ಗಾಂಧಿ ಅವರು 6 ಮಂದಿ ನೋಡಿ ಉಳಿದವರೆಲ್ಲ ಎಲ್ಲದಾರ, ಅವ್ರನ್ನು ಕರೆಸ್ರಿ ಅಂತಂದ್ರಂತ. ಮೋಸ್ಟ್ಲಿ ಅವ್ರ ಪ್ರಕಾರ ಹೆಂಗಂದ್ರ ಹೊರಗ್ ದೊಡ್ಡ ಕ್ಯೂವೇ ಇರಬಹುದು ಅಂತ ಹೇಳಿ. ಆಮೇಲೆ ಯಾರೊಬ್ರು ಬಂದು ಹೇಳಿದ್ರಂತೆ, ರಾಹುಲ್ ಜಿ ನಾವ್ ಗೆದ್ದಿರೋದು 6 ಕ್ಷೇತ್ರದಾಗ ಅಂದ್ರಂತ. ಎಷ್ಟು ಖಜೀಲಾಗಿರ್ಲಿಕ್ಕೆ ಇಲ್ಲಿ ಹೇಳ್ರಪ್ಪ. ಲೆಕ್ಕ ಹಾಕ್ರಿ ನೀವು. ರಾಹುಲ್ ಗಾಂಧಿ ಅವರಿಗೆ ಪಾಲಿಟಿಕ್ಸ್ನಾಗ ಎಷ್ಟ್ರ ಮಟ್ಟಿಗೆ ಇಂಟ್ರೆಸ್ಟ್ ಅದ ಅಂತ ಹೇಳಿ, ಎಷ್ಟ್ರ ಮಟ್ಟಿಗೆ ನಾಲೆಜ್ ಅದ ಅಂತ ಹೇಳಿ. ಇದು ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ. ಇದೆಲ್ಲಾ ನೋಡಿದ ಮೋದಿಜಿನೇ ಕಡಿಗೆ ಏನ್ ಮಾಡ್ಯಾರ ಅಂದ್ರೆ, ಕಾಂಗ್ರೆಸ್ ಮಂದಿಗೆ ರಾಜಕೀಯದ ಟಿಪ್ಸ್ ಕೊಡ್ಲಿಕ್ಕೆ ಚಾಲು ಮಾಡ್ಯಾರ ನೋಡ್ರಿ. हमारे देश का एक हमारे मीडिया के मित्र कभी अगर एनालिसिस करेंगे तो उनको ध्यान में आएगा कि पिछले कुछ समय से हमारे सदन को या तो चुनावी का वार्मिंग अप के लिए उपयोग किया जा रहा है, या तो पराजय की बौखलाहट करने को निकालने के लिए उपयोग किया जा रहा है। अब मैंने देखा है कुछ प्रदेश ऐसे हैं कि सत्ता में रहने के बाद इतनी एंटी इनकम्बेंसी है कि वो वहां जनता में जा नहीं पा रहे हैं, वहां लोगों के बीच जाकर के अपनी बात बता नहीं पा रहे हैं, और इसलिए सारा गुस्सा या सदन में आकर के निकालते हैं और सदन को अपने उस राज्य की राजनीति के लिए इस्तेमाल करने की नई परंपरा को कुछ दलों ने जन्म दिया है। अब उन्होंने एक बार चिंतन करना चाहिए कि पिछले 10 साल से ये जो खेल खेल रहे हैं, देश स्वीकार नहीं कर रही है इन पद्धतियों को, तो अब थोड़ा बदलें, अपनी रणनीति बदलें। मैं टिप्स देने के लिए तैयार हूं उनको कैसे परफॉर्म करना चाहिए, तो अब थोड़ा बदलें, अपनी रणनीति बदलें। मैं टिप्स देने के लिए तैयार हूं उनको कैसे परफॉर्म करना चाहिए। 10 ವರ್ಷದಿಂದ ಬರೀ ಇದೆ ಆಯ್ತು. ಸ್ವಲ್ಪರೇ ಸ್ಟ್ರಾಟಜಿ ಚೇಂಜ್ ಮಾಡೋದು ಬ್ಯಾಡೇನು? ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಅವ್ರ ರಾಜಕೀಯ ನೋಡಿ ಅವ್ರ ಗೆಳೆಯರು, ಅವ್ರ ಕ್ಲೋಸ್ ಇರೋರು, ಅವ್ರ ಸಾಥಿಗಳೇ ಅವರಿಗೆ ಉಗಿಲಿಕ್ಕೆ ಚಾಲು ಮಾಡಿಬಿಟ್ಟಾರ. ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಎಂಪಿ ಚೌಧರಿ ಮೊಹಮ್ಮದ್ ರಂಜಾನ್ ಅದಾರಲ್ಲ, ವೋಟ್ ಚೋರಿ ಅಂತಿದ್ದ ಕಾಂಗ್ರೆಸ್ಸಿಗೆ ಜಮ್ಮು ಕಾಶ್ಮೀರದಾಗ 2/3 ಮೆಜಾರಿಟಿನಾಗ ಗೆದ್ದೀವಿ, ಚುನಾವಣೆ ಸರಿಯಾಗಿ ಆಗ್ಲಿಕ್ಕತ್ತದಂತ ಮುಖಕ್ಕೆ ಹೊಡೆದಂಗ ಹೇಳ್ಯಾರ ನೋಡ್ರಿ. यहाँ पर सब लोगों ने कहा कि इलेक्शन निष्पक्ष के बारे में उन्होंने बात की।
मैं अपने स्टेट की बात करूंगा, मैं ज्यादा नहीं दूर जाऊंगा। 2024 अक्टूबर में वहां पर इलेक्शन हुए, मोस्ट फेयर इलेक्शन हो गए और उस इलेक्शन के नतीजे में वहां पर एक सरकार वजूद में आई, हेडेड बाय नेशनल कॉन्फ्रेंस उमर अब्दुल्ला, और उसके साथ जो सहयोगी हैं वो कांग्रेस के लोग हैं, इंडिपेंडेंट्स हैं, बहुत सारे और भी लोग हैं, और करीबन नियरली 2/3 मेजॉरिटी इस सरकार ने वहां पर मेंबरों की आई है। ಇದಕ್ಕಿನ ಇನ್ಸಲ್ಟ್ ಬೇರೆ ಬೇಕೇನ್ ಹೇಳ್ರಿ? ಅದಕ್ಕೆ ರೀ ಮೋದಿಜಿ ಹೇಳಿದ್ದು ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡ್ರಿ ಅಂತ ಹೇಳಿ. ನೋಡ್ರಿ, ಚಳಿಗಾಲದ ಅಧಿವೇಶನ ನಡೀಲಿಕ್ಕತ್ತದ. ಎಂಥ ಚಾನ್ಸ್, ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಬಹುದು, ಎಲ್ಲೆಲ್ಲಿ ಸಮಸ್ಯೆ ಅದ, ಏನೇನ್ ಆಗ್ಲಿಕ್ಕತ್ತದ ಅಂತ ಹೇಳಬಹುದು. ಆದ್ರ ಅಧಿವೇಶನಕ್ಕೆ ಹೋಗಿ ಗದ್ಲ ಮಾಡಿ ಹಿಂಗ ಟೈಮ್ ವೇಸ್ಟ್ ಮಾಡ್ಲಿಕ್ಕತ್ತಾರ. प्रश्नकाल प्रश्न नंबर 1 अध्यक्ष जी, माननीय सदस्यगण, आज शीतकालीन सत्र का पहला दिन है। मेरी सभी माननीय सदस्यों से ये अपेक्षा है कि वह सदन में रचनात्मक और सक्रिय भागीदारी निभाएं। लोकतंत्र में सहमति असहमति जनतंत्र में होती रही है, वैचारिक मतभेद भी होते हैं, लेकिन उसकी चर्चा संवाद से उसका समाधान निकलता है। मैंने पिछले सत्र के अंदर भी आप लोगों से आग्रह किया था कि हम दुनिया के सबसे बड़े लोकतंत्र हैं, हमें अच्छी परंपराएं, अच्छी परिपाटियां डालनी चाहिए। ये सदन नारेबाजी तख्तियों के लिए नहीं है, इसके लिए आपके पास सदन के बाहर बहुत मौके होते हैं। मेरा आपसे हमेशा प्रयास रहता है कि आपको जनता ने चुनकर भेजा है, आप उनकी अपेक्षाएं, आकांक्षाओं को अभिव्यक्ति करो, उनकी कठिनाई चुनौतियों पर चर्चा करो, मुद्दों पर चर्चा करो। मैं सबको पर्याप्त समय, पर्याप्त अवसर उपलब्ध कराऊंगा, लेकिन नियोजित तरीके से सदन को बाधित करना ये लोकतंत्र के लिए अच्छी परंपरा नहीं है। देश की जनता ये देखती है कि हम लोग चुनकर आए, हम उनकी भावना, कठिनाइयों को, चुनौती, समस्याओं को रखेंगे, लेकिन हर बार सदन को नियोजित तरीके से बाधा उत्पन्न करना ये अच्छी परंपरा नहीं है। आप चर्चा करें, ये प्रश्नकाल है, प्रश्नकाल के अंदर महत्वपूर्ण समय होता है। आप हमेशा आके नारेबाजी, तख्तियां सदन के अंदर नियोजित तरीके से बाधित ठीक नहीं है। देश में, दुनिया में, लोकतंत्र में ये संदेश जाना चाहिए कि भारत की संसद और भारत में माननीय सदस्य सदन में कामकाज करते हैं, चर्चा करते हैं और सदन कभी बाधित नहीं होना चाहिए। ये परंपराएं लागू करो। आपने प्रश्नकाल के अंदर इन विषयों पर चर्चा नहीं होती, ये प्रश्नकाल है। ಮಾತಾಡ್ಲಿಕ್ಕೆ ಏನು ವಿಚಾರನೇ ಗೊತ್ತಿಲ್ದಾಗ ಹಿಂಗಾಗೋದು ನೋಡ್ರಿ. ಬರೇ ಗದ್ಲಾ ಮಾಡೋದು, ಏನು ವಿಚಾರ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ? ಅಲ್ಲ, ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಿ ಅಂತಂದ್ರ ಹಿಂಗ ಟೈಮ್ ವೇಸ್ಟ್ ಮಾಡ್ತಾರಲ್ಲ. ರೊಕ್ಕ ಏನ್ ಇವ್ರ ಕಿಸೆದಿಂದ ಬರ್ತದ ಏನ್ ಹೇಳ್ರಿ? ಇಂಥವ್ರನ್ನ ಮಂದಿ ನಂಬುದರೆ ಹೆಂಗ್ ಹೇಳ್ರಿ? ಆಮೇಲೆ ಖರ್ಗೆ ಅವರು ಭಾಷಣ ಶುರು ಹಚ್ಕೋತಾರ. ಓಹೋ, ಏನಾರೇ ಮಾತಾಡಬಹುದು ಇವ್ರು, ಒಳ್ಳೆ ಪಾಯಿಂಟ್ ಏನಾರ ಇರಬಹುದು ಅಂತ ನೋಡ್ಲಿಕ್ಕೆ ಕುಂತ್ರ ಮಾಜಿ ಉಪರಾಷ್ಟ್ರಪತಿ ಧನಕರ್ ಅವರ ಕತೆ ಎತ್ಕೊಂಡ್ ಬಿಟ್ರು. Sir, in this context of time-honored parliamentary traditions, I hope you will not mind that I am constrained to refer to your predecessor's completely unexpected and sudden exit from the office of the chairman Rajya Sabha, which is unprecedented in the annals of parliamentary history. Chairman, Rajya Sabha
being custodian of the entire House, belongs as much to the opposition as to the government. I was disheartened that the House did not get. प्लीज आप बैठिए प्लीज आप बैठिए सर आई लुक इनटू इट आई विल लुक इनटू इट आई विल लुक इनटू इट प्लीज आप बैठिए प्लीज आप बैठिए Rajya I look into it please आप entire बैठिए House belongs as much to the opposition as to the government. प्लीज I was आप बैठिए आई लुक इनटू disheartened. इट I was disheartened Please, that आप the बैठिए। House did not get an opportunity to bid him a farewell. Regardless, I wish him, on behalf of the entire opposition, a very healthy life. ಅಬ್ಬಬ್ಬ ಖರ್ಗೆ ಅವರಿಗೆ ಇನ್ನ ಧನಕರ ಅವ್ರ ಮ್ಯಾಲಿನ ಕನಿಕರ ಕಾಳಜಿ ಎಲ್ಲ ಹೋಗ್ಲೇ ಇಲ್ಲ ನೋಡ್ರಪ್ಪ. ಇನ್ನ ಅವರಿಗೆ ಸೆಕೆಂಡ್ ಹಾಫ್ ಮಾಡ್ಬೇಕಾಗಿತ್ತು ಅಂತ ಹೇಳಿಕತ್ತಾರ. ಇದಕ್ಕೆ ಕಿರಣ್ ರಿಜಿಜು ಅವರು ಸರಿಯಾಗಿ ಕೊಟ್ಟಾರ ನೋಡ್ರಿ ಕೌಂಟ್ರು. An honourable leader of opposition has made his customary remarks to felicitate the honourable chairman. Honourable Prime Minister has made very dignified remarks as part of the felicitation event. What I want to make a very specific point is why honourable leader of opposition should refer to a case which was not necessary to be raised at this moment. Number one. Now, अगर मैं एक तर्क देना चाहता हूं, आप सुन लीजिए, एक ही तर्क मैं दूंगा। खरगे जी, आपका लोकसभा में लीडर ऑफ ऑपोजिशन, आप और आपका चीफ व्हिप जयराम रमेश जी, आप लोगों ने जो हरकतें की हैं, मैं इस सदन में जिक्र करना नहीं चाहता हूं। एक लोकतंत्र में हम एक दूसरे के प्रति सम्मान देना चाहिए। आप बैठिए जी आप बैठिए ये तो एलओपी साहब अगर वो विषय से नहीं भटकते तो मुझे कहने का आवश्यकता नहीं पड़ता। सर, ये जो उन्होंने जो मैटर रेफर किया है, ये बहुत अनफॉर्चुनेट है। मैं सदन पर सिर्फ इतना याद दिलाना चाहता हूं कि आप लोगों ने भूतपूर्व उपराष्ट्रपति को, भूतपूर्व चेयरमैन को जिस भाषा का इस्तेमाल करके आप लोगों ने जो अपमान किया, आप क्या वो भूल गए? आप लोगों ने भूतपूर्व चेयरमैन के बारे में जो अनाप शनाप बात करके आप लोगों ने रिमूवल मोशन जो सर्व किया है, और जो भाषा, वो कॉपी अभी भी हमारे पास है। कांग्रेस पार्टी और आप लोगों ने फॉर्मर वाइस प्रेसिडेंट के खिलाफ जो भाषा का इस्तेमाल किया, जो आप लोगों ने रिमूवल नोटिस में जो शब्दों का इस्तेमाल किया, आप लोग खुद सोचिए कि चेयर का गरिमा को आप लोगों ने कितना तार किया है, और आज आप यहाँ ध्यान देने का काम करते हैं। ये सॉरी सर, दिस इज सोलम ओकेजन। माय अपील इज प्लीज डोंट रेफर टू एनीथिंग व्हिच इज नॉट नेसेसरी ऑन दिस सोलम ओकेजन। ಕರೆಕ್ಟ್ ಹೇಳ್ಯಾರ ಬಿಡ್ರಿ. ಅದೇ ಧನಕರ್ ಅವರಿಗೆ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ಎಷ್ಟೆಲ್ಲಾ ವ್ಯಂಗ್ಯ ಮಾಡಿತ್ತು, ಹಾಸ್ಯ ಮಾಡಿತ್ತು, ಎಷ್ಟು ಅವಮಾನ ಮಾಡಿತ್ತು ಎಲ್ಲಾನು ನೋಡಿವಿ. ಅದ್ರ ಸಾಕ್ಷಿಗಳ್ನು ಅದಾವ. ಈಗ ಡ್ರಾಮಾ ಮಾಡ್ಲಿಕತ್ತಾರ ಅಂತ ಹೇಳಿ ಸರಿಯಾಗಿ ಹೇಳ್ಯಾರ ನೋಡ್ರಪ್ಪ ಕಿರಣ್ ರಿಜಿಜು ಅವರು. ಅಲ್ಲ, ಇವ್ರು ಏನ್ ಅನ್ಕೊಂಡಾರ? ಮಂದಿ ಇದನ್ನೆಲ್ಲಾ ನೋಡ್ಲಿಕತ್ತಾರ ಅಂತ ಅನ್ಕೊಂಡ್ರ? ಇಲ್ಲ, ಹೆಂಗ್ ಅಂತೀನಿದು ಬಿಡ್ರಿ. ಈಗ ಎಷ್ಟ್ ಹೇಳಿದ್ರು ಅಷ್ಟೇ ಅದ ಬಿಡ್ರಿ. ಹಿಂಗೇ ಮಾಡ್ಕೊಂತಿದ್ರ ಇರೋ ಒಂದೆರಡು ರಾಜ್ಯನೂ ಕಳ್ಕೊಂಡ್ಬಿಡ್ತಾರ ಅಷ್ಟೇ. ಮತ್ತ ಇನ್ನು ಸೋಷಿಯಲ್ ಮೀಡಿಯಾದಾಗ ಇನ್ನ ಒಂದು ಅದ್ಭುತ ದೃಶ್ಯ ನೋಡ್ಲಿಕ್ಕೆ ಸಿಕ್ತು ನೋಡ್ರಿ. ಬಿಹಾರದಾಗ ಬಿಜೆಪಿಯಿಂದ ಗೆದ್ದಂತ ಅಗದಿ ಸಣ್ಣ ವಯಸ್ಸಿನ ಶಾಸಕಿ ಮೈಥಿಲಿ ಠಾಕೂರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. हम मैथिली ठाकुर जे विधानसभा के लेल सदस्य निर्वाचित भेलहुँ अछि, ईश्वरक शपथ लै छी कि हम विधि द्वारा स्थापित भारतक संविधानक प्रति श्रद्धा
और निष्ठा राखब। हम भारत के प्रभुता और अखंडता अक्षुण्ण राखब एवं जाहि पद के हम ग्रहण करब आइली छी ओकर कर्तव्यक श्रद्धा पूर्वक निर्वहन करब। जय मिथिला, जय बिहार, जय भारत। ರಾಹುಲ್ ಗಾಂಧಿ ಅವರೇ ಸ್ವಲ್ಪ ನೋಡ್ರಿಪ್ಪ, ಅಪ್ಪ ಆಯಿ ಹೆಸರಿನಾಗ ರಾಜಕೀಯ ಬಂದಿದ್ದಲ್ಲದು, ಸ್ವಂತ ಶ್ರಮದಿಂದ ಬಂದಿದ್ದು. ಇದು ಸಾಧನೆ ಅಂದ್ರ. ಇನ್ನ ಸೋಷಿಯಲ್ ಮೀಡಿಯಾದಾಗ ಇನ್ನ ಒಂದು ವಿಷಯ ಭಾರಿ ಚರ್ಚೆ ನಡಿಲಿಕತ್ತದ್ರಿ. ಈ ರಣವೀರ್ ಸಿಂಗ್ ಅವ್ರದಾರಲ್ಲ, ಸಿನಿಮಾ ಸಮಾರಂಭದಾಗ ಕಾಂತಾರದ ದೈವಾರಾಧನೆಗ ಅವಮಾನ ಮಾಡಿರೋ ತರ ವರ್ತನೆ ಮಾಡ್ಯಾರ. ಅದೊಂದು ವಿಡಿಯೋ ಐತಿ ನೋಡ್ರಿ. ಇದನ್ನೇ ಬೇರೆಯವರ ನಂಬಿಕೆಗೆ ಏನಾರ ಮಾಡಿದ್ರು ಅಂತಂದ್ರ ರಣವೀರ್ ಸಿಂಗ್ ಪರಿಸ್ಥಿತಿ ಹೆಂಗಿರ್ತೈತಿ ವಿಚಾರ ಮಾಡ್ರಿ. ಅವಾಗಿಂದ ಇದನ್ನ ಮಾಡ್ಕೊಂಡು ಬಂದಿದ್ದು, ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನಂಗಾಗೈತಿ. ಅದಕ್ಕೆ ಆದ್ರೂ ರಿಷಬ್ ಶೆಟ್ಟಿ ಈ ವಿಷಯದಾಗ ಗ್ರೇಟ್ ಅಂತೀನಿ ನಾನು. ಯಾಕಂದ್ರ ಅಂಥವ್ರು ಮುಂದೆ ಬಂದು ಹಿಂಗೆಲ್ಲ ಆಡ್ಲಿಕತ್ತಿದ್ರು ಸಹಿತ ಕೈ ಸನ್ನೆದಾಗ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ರಲ್ಲ, ಅದು ಗ್ರೇಟ್ನೆಸ್ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.